ದರ್ಶನ್ ಜಾಮೀನು ವಿಚಾರದಲ್ಲಿ ನಿಜವಾಯಿತು ಭವಿಷ್ಯ. ಅಚ್ಚರಿ ಮೂಡಿಸಿದೆ ಮಣ್ಣಿನ ಜೋಕುಮಾರ ಸ್ವಾಮಿ ಭವಿಷ್ಯ. ಜೋಕುಮಾರ ಹೇಳಿದಂತೆಯೇ ದರ್ಶನ್ಗೆ ಬೇಲಾಗಿದೆ. ಜೋಕುಮಾರ ಸ್ವಾಮಿ ಭವಿಷ್ಯದಂತೆ ದರ್ಶನ್ಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಬೇಲ್ ಬಗ್ಗೆ ಜೋಕುಮಾರ ಸ್ವಾಮಿ ಭವಿಷ್ಯ ನುಡಿದಿದೆ. ಬಿದಿರಿನ ಬುಟ್ಟಿಯಲ್ಲಿದ್ದ ಮಣ್ಣಿನ ಮೂರ್ತಿ ನುಡಿದಿದ್ದಂತ ಭವಿಷ್ಯ. 3 ತಿಂಗಳಿಗೆ ಬೇಲ್ ಸಿಗತ್ತೆ ಅಂತ ಜೋಕುಮಾರ ಸ್ವಾಮಿ ನುಡಿದಂತ ಭವಿಷ್ಯ ನಿಜ ಆಗಿದೆ. ಸೆಪ್ಟೆಂಬರ್ 13ರಂದು ಭವಿಷ್ಯ ನುಡಿದಿದ್ದ ಜೋಕುಮಾರ ಸ್ವಾಮಿ ಈಗ ಡಿಸೆಂಬರ್ 13ಕ್ಕೆ ರೆಗ್ಯುಲರ್ ಬೇಲ್ ಆಗಿದೆ. ದರ್ಶನ್ ಅಭಿಮಾನಿಯೊಬ್ಬ ಸೆಪ್ಟೆಂಬರ್ 13ರಂದು ದರ್ಶನ್ ಬಗ್ಗೆ ಪ್ರಶ್ನೆ ಇಟ್ಟಿದ್ದ ಜೋಕುಮಾರ ಸ್ವಾಮಿ. ಬುಟ್ಟಿ ಎತ್ತಿ ಭವಿಷ್ಯವನ್ನ ಕೇಳಿದ್ದ ದರ್ಶನ್ ಅಭಿಮಾನಿ. ದರ್ಶನ್ ಜಾಮೀನು ವಿಚಾರದಲ್ಲಿ ನಿಜವಾಯಿತು ಭವಿಷ್ಯ. ಅಚ್ಚರಿ ಮೂಡಿಸಿದೆ ಮಣ್ಣಿನ ಜೋಕುಮಾರ ಸ್ವಾಮಿ ಭವಿಷ್ಯ. ಜೋಕುಮಾರ ಹೇಳಿದಂತೆಯೇ ದರ್ಶನ್ಗೆ ಬೇಲಾಗಿದೆ. ಜೋಕುಮಾರ ಸ್ವಾಮಿ ಭವಿಷ್ಯದಂತೆ ದರ್ಶನ್ಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಬೇಲ್ ಬಗ್ಗೆ ಜೋಕುಮಾರ ಸ್ವಾಮಿ ಭವಿಷ್ಯ ನುಡಿದಿದೆ. ಬಿದಿರಿನ ಬುಟ್ಟಿಯಲ್ಲಿದ್ದ ಮಣ್ಣಿನ ಮೂರ್ತಿ ನುಡಿದಿದ್ದಂತ ಭವಿಷ್ಯ. 3 ತಿಂಗಳಿಗೆ ಬೇಲ್ ಸಿಗತ್ತೆ ಅಂತ ಜೋಕುಮಾರ ಸ್ವಾಮಿ ನುಡಿದಂತ ಭವಿಷ್ಯ ನಿಜ ಆಗಿದೆ. ಸೆಪ್ಟೆಂಬರ್ 13ರಂದು ಭವಿಷ್ಯ ನುಡಿದಿದ್ದ ಜೋಕುಮಾರ ಸ್ವಾಮಿ ಈಗ ಡಿಸೆಂಬರ್ 13ಕ್ಕೆ ರೆಗ್ಯುಲರ್ ಬೇಲ್ ಆಗಿದೆ. ದರ್ಶನ್ ಅಭಿಮಾನಿಯೊಬ್ಬ ಸೆಪ್ಟೆಂಬರ್ 13ರಂದು ದರ್ಶನ್ ಬಗ್ಗೆ ಪ್ರಶ್ನೆ ಇಟ್ಟಿದ್ದ ಜೋಕುಮಾರ ಸ್ವಾಮಿ. ಬುಟ್ಟಿ ಎತ್ತಿ ಭವಿಷ್ಯವನ್ನ ಕೇಳಿದ್ದ ದರ್ಶನ್ ಅಭಿಮಾನಿ. ಶ್ವೇತಾ, ಈಗ ಸಿಟಿ ರವಿ ಅವರೇ ಸ್ವತಃ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡೋದಕ್ಕೆ ಕೂಡ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. 11:30ಕ್ಕೆ ಪತ್ರಿಕಾಗೋಷ್ಠಿ ಇದೆ. 11:30ರ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿಯ ಶಾಸಕರು, ಬಿಜೆಪಿಯ ವಕ್ತಾರರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈಗ ಬಿಜೆಪಿ ಕಚೇರಿಗೆ ಸಿಟಿ ರವಿ ಅವರನ್ನು ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಿ. ಶ್ವೇತಾ, ಸಿಟಿ ರವಿ ಬಿಜೆಪಿ ಕಚೇರಿಗೆ ಆಗಮಿಸಿರುವಂತಹ ದೃಶ್ಯ ಇದು. ಬಿಜೆಪಿ ನಾಯಕರಿದ್ದಾರೆ ಅಲ್ಲಿ. ಸಿಟಿ ರವಿಯನ್ನ ಸ್ವಾಗತಿಸೋದಕ್ಕೆ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅನ್ನೋ ಮೆಸೇಜ್ ಅನ್ನ ಕೊಡೋದು. ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ನಡೆದಂತಹ ಬೆಳವಣಿಗೆ ಇದು ಬಹಳ ದೊಡ್ಡ ಹೈ ಡ್ರಾಮಾಗೆ ಕಾರಣವಾಯಿತು. ಮೊನ್ನೆ ಮಧ್ಯಾಹ್ನ 1 ಗಂಟೆಗೆ ಸುವರ್ಣಸೌಧದಲ್ಲಿ ಆದಂತಹ ಘಟನೆ, ವಿಧಾನ ಪರಿಷತ್ನಲ್ಲಿ ನಡೆದಂತಹ ಮಾತಿನ ಯುದ್ಧದಲ್ಲಿ ಸಿಟಿ ರವಿ ಇಂಥದೊಂದು ಪದ ಪ್ರಯೋಗ ಮಾಡಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರ್ ಹಾಕೊಂಡು ಹೊರಗಡೆ ಬಂದ್ರು. ಅಲ್ಲಿಂದ ಶುರುವಾಯಿತು. ಸಂಜೆ ಹೊತ್ತಿಗೆ ಸಿಟಿ ರವಿ ಬಂಧನ ಆಗತ್ತೆ. ರಾತ್ರಿ ಇಡೀ ಸಿಟಿ ರವಿಯನ್ನ ಪೊಲೀಸರು ವ್ಯಾನ್ನಲ್ಲಿ ಕೂರಿಸಿಕೊಂಡು ಓಡಾಡಿಸಿದ್ದಾರೆ. ಬೆಳಗಾದ್ರೆ ಸ್ಟೇಷನ್ ಇಂದ ಸ್ಟೇಷನ್ಗೆ ಸಿಟಿ ರವಿಯನ್ನ ಶಿಫ್ಟ್ ಮಾಡಿದ್ರು. ಕೊನೆ ಕೋರ್ಟಿಗೆ ಹಾಜರುಪಡಿಸಿದ್ರು. ಬೆಂಗಳೂರಿಗೆ ಕರ್ಕೊಂಡು ಬಂದ್ರು. ಫೈನಲಿ ಜಾಮೀನಾಯ್ತು. ಈಗ ಮಾತಿನ ಜಟಾಪಟಿ ನಡೀತಾ ಇದೆ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಈ ಪ್ರಕರಣದಲ್ಲಿ ಸಿಟಿ ರವಿಯನ್ನ ನಡೆಸಿಕೊಂಡಿದ್ದರ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಎದ್ದಿದೆ. ಪೊಲೀಸರ ನಡವಳಿಕೆ ಮತ್ತು ಈ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ಹ್ಯಾಂಡಲ್ ಮಾಡಿದಂತಹ ರೀತಿ ಬಹಳ ದೊಡ್ಡ ಆಕ್ಷೇಪಕ್ಕೆ ಕಾರಣ ಆಗಿದೆ. ಈಗ ನೀವು ನೋಡ್ತಾ ಇರೋದು ಬಿಜೆಪಿ ಕಚೇರಿಯಿಂದ ಲೈವ್ ದೃಶ್ಯ. ತಲೆಗೆ ಪಟ್ಟಿ ಹಾಗೆ ಇದೆ. ಸಿಟಿ ರವಿ ಅವರ ತಲೆಗೆ ಪೆಟ್ಟಾಗಿತ್ತು, ರಕ್ತ ಸುರಿತಾ ಇತ್ತು. ಪ್ರಥಮ ಚಿಕಿತ್ಸೆ ಕೊಡೋದಕ್ಕೂ 3 ತಾಸು ಟೈಮ್ ತಗೊಂಡ್ರು. ಇಂಥ ಸಾಕಷ್ಟು ಆರೋಪಗಳನ್ನ ಸಿಟಿ ರವಿ ಕೂಡ ಮಾಡಿದ್ರು. ಜಡ್ಜ್ ಮುಂದೆ ಘಟನೆಯ ವಿವರವನ್ನ ಕೊಟ್ಟು ಕೆಲವೇ ಹೊತ್ತಲ್ಲಿ ಸಿಟಿ ರವಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿ ನಡೆಯುತ್ತೆ 11:30ಕ್ಕೆ.
ಈಗ ಬಿಜೆಪಿ ಕಚೇರಿಯಿಂದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಬಿಜೆಪಿ ಕಚೇರಿಗೆ ಸಿಟಿ ರವಿ ಬಂದಿದ್ದಾರೆ. ಬಿಜೆಪಿಯ ಇನ್ನಿತರ ನಾಯಕರು ಕೂಡ ಇದ್ದಾರೆ. ಸಿಟಿ ರವಿಗೆ ಸ್ವಾಗತವನ್ನ ಕೋರಿದ್ರು. ಬಿಜೆಪಿ ಕಚೇರಿಯ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸುದ್ದಿಗೋಷ್ಠಿಯಲ್ಲಿ ಸಿಟಿ ರವಿ ಏನೆಲ್ಲ ಹೇಳ್ತಾರೆ? ಈ ಪ್ರಕರಣ ಆದಾಗಿನಿಂದ, ಅರೆಸ್ಟ್ ಆದಾಗಿನಿಂದ ಮಾರನೇ ದಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ತನಕ ಯಾವ ರೀತಿ ಪೊಲೀಸರು ನಡ್ಕೊಂಡ್ರು, ನನ್ನನ್ನ ಹೇಗೆ ನಡೆಸ್ಕೊಂಡ್ರು, ನನ್ನ ಜೊತೆ ಹೇಗೆ ವರ್ತನೆ ಇತ್ತು ಪೊಲೀಸರದು, ಇಡೀ ರಾತ್ರಿ ಭಯ ಆತಂಕದಲ್ಲಿ ನಾನು ಹೇಗೆ ಕಳೆದೆ, ಎಲ್ಲದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಜಡ್ಜ್ ಮುಂದೆ ಕೂಡ ಹೇಳಿದೆ. ಈಗ ಹೊರಗಡೆ ಬಂದ ನಂತರವೂ ಸಹ ಸಿಟಿ ರವಿ ಆಕ್ರೋಶಗೊಂಡಿದ್ದಾರೆ, ಸಿಟ್ಟಿನಲ್ಲಿದ್ದಾರೆ. ಒಬ್ಬ ಜನಪ್ರತಿನಿಧಿಯನ್ನ ನಡೆಸ್ಕೊಳ್ಳೋ ರೀತಿನ ಇದು ಅನ್ನೋದು ಸಿಟಿ ರವಿಯ ಪ್ರಶ್ನೆ. ಬಿಜೆಪಿ ಕಚೇರಿಯಲ್ಲಿದ್ದಾರೆ ಸಿಟಿ ರವಿ. ಕೆಲವೇ ಹೊತ್ತಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಫೈನಲಿ ಜಾಮೀನಾಯಿತು. ಈಗ ಮಾತಿನ ಜಟಾಪಟಿ ನಡೀತಾ ಇದೆ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಈ ಪ್ರಕರಣದಲ್ಲಿ ಸಿಟಿ ರವಿಯನ್ನ ನಡೆಸಿಕೊಂಡಿದ್ದರ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಎದ್ದಿದೆ. ಪೊಲೀಸರ ನಡವಳಿಕೆ ಮತ್ತು ಈ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ಹ್ಯಾಂಡಲ್ ಮಾಡಿದಂತಹ ರೀತಿ ಬಹಳ ದೊಡ್ಡ ಆಕ್ಷೇಪಕ್ಕೆ ಕಾರಣ ಆಗಿದೆ. ಈಗ ನೀವು ನೋಡ್ತಾ ಇರೋದು ಬಿಜೆಪಿ ಕಚೇರಿಯಿಂದ ಲೈವ್ ದೃಶ್ಯ. ತಲೆಗೆ ಪಟ್ಟಿ ಹಾಗೆ ಇದೆ. ಸಿಟಿ ರವಿ ಅವರ ತಲೆಗೆ ಪೆಟ್ಟಾಗಿತ್ತು, ರಕ್ತ ಸುರಿತಾ ಇತ್ತು. ಪ್ರಥಮ ಚಿಕಿತ್ಸೆ ಕೊಡೋದಕ್ಕೂ 3 ತಾಸು ಟೈಮ್ ತಗೊಂಡ್ರು. ಇಂಥ ಸಾಕಷ್ಟು ಆರೋಪಗಳನ್ನ ಸಿಟಿ ರವಿ ಕೂಡ ಮಾಡಿದ್ರು. ಜಡ್ಜ್ ಮುಂದೆ ಘಟನೆಯ ವಿವರವನ್ನ ಕೊಟ್ಟು ಕೆಲವೇ ಹೊತ್ತಲ್ಲಿ ಸಿಟಿ ರವಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿ ನಡೆಯುತ್ತೆ 11:30ಕ್ಕೆ. ಈಗ ಬಿಜೆಪಿ ಕಚೇರಿಯಿಂದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಬಿಜೆಪಿ ಕಚೇರಿಗೆ ಸಿಟಿ ರವಿ ಬಂದಿದ್ದಾರೆ. ಬಿಜೆಪಿಯ ಇನ್ನಿತರ ನಾಯಕರು ಕೂಡ ಇದ್ದಾರೆ. ಸಿಟಿ ರವಿಗೆ ಸ್ವಾಗತವನ್ನ ಕೋರಿದ್ರು. ಬಿಜೆಪಿ ಕಚೇರಿಯ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸುದ್ದಿಗೋಷ್ಠಿಯಲ್ಲಿ ಸಿಟಿ ರವಿ ಏನೆಲ್ಲ ಹೇಳ್ತಾರೆ? ಈ ಪ್ರಕರಣ ಆದಾಗಿನಿಂದ, ಅರೆಸ್ಟ್ ಆದಾಗಿನಿಂದ ಮಾರನೇ ದಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ತನಕ ಯಾವ ರೀತಿ ಪೊಲೀಸರು ನಡ್ಕೊಂಡ್ರು, ನನ್ನನ್ನ ಹೇಗೆ ನಡೆಸ್ಕೊಂಡ್ರು, ನನ್ನ ಜೊತೆ ಹೇಗೆ ವರ್ತನೆ ಇತ್ತು ಪೊಲೀಸರದು, ಇಡೀ ರಾತ್ರಿ ಭಯ ಆತಂಕದಲ್ಲಿ ನಾನು ಹೇಗೆ ಕಳೆದೆ, ಎಲ್ಲದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಜಡ್ಜ್ ಮುಂದೆ ಕೂಡ ಹೇಳಿದೆ. ಈಗ ಹೊರಗಡೆ ಬಂದ ನಂತರವೂ ಸಹ ಸಿಟಿ ರವಿ ಆಕ್ರೋಶಗೊಂಡಿದ್ದಾರೆ, ಸಿಟ್ಟಿನಲ್ಲಿದ್ದಾರೆ. ಒಬ್ಬ ಜನಪ್ರತಿನಿಧಿಯನ್ನ ನಡೆಸ್ಕೊಳ್ಳೋ ರೀತಿನ ಇದು ಅನ್ನೋದು ಸಿಟಿ ರವಿಯ ಪ್ರಶ್ನೆ. ಬಿಜೆಪಿ ಕಚೇರಿಯಲ್ಲಿದ್ದಾರೆ ಸಿಟಿ ರವಿ. ಕೆಲವೇ ಹೊತ್ತಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.